11 ಲಕ್ಷ BPL ಕಾರ್ಡ್ಗಳು ರದ್ದಾಗಬೇಕಾ ಬೇಡವಾ? ಓಟ್ ಹಾಕ್ಸ್ಕೊಳ್ಳೋರ್ಗು ಹಂಗಂತಾರೆ. ಓಟ್ ಹಾಕ್ಸಿದ್ಮೇಲೆ ರದ್ದು ಮಾಡಿದ್ರೆ ಇನ್ನೊಂದ್ಸಲ ಓಟ್ ಅವ್ರಿಗೆ ಹಾಕಕ್ಕಾಗುತ್ತಾ ನಾವು? ಅವ್ರು ಮಾಡೋದು ಒಳ್ಳೆ ಉದ್ದೇಶನೇ. ಇವಾಗ ಸಪೋಸ್ ನೀವೇ ಗೌರ್ಮೆಂಟ್ ಕೆಲಸದಾಗಿದ್ದೀರಾ, ನಿಮ್ಗೆ ಯಾಕೆ ಕೊಡಬೇಕು? ಅವರು ಏನಿಲ್ಲ ಆರಾಮಾಗಿರ್ತಾರೆ, ಅದು ಇದು ತಿನ್ಕೊಂಡೆ. ಇಲ್ಲ ಅಲ್ಲ, ಅವರು ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಒಂದು ಅಂಗಡಿಲಿ 1 kg ಅಕ್ಕಿ ಇಡ್ಕೊತೀವಿ ನಾವು, ರೇಷನ್ ಅಂಗಡಿಲಿ ನಾವು ಇಟ್ಕೊಂಡು ಕೊಡ್ತೀವಿ, ತಾಳಿದ್ರೆ ತಾಳಿ ಅಂತಾರೆ. ಗೌರ್ಮೆಂಟ್ ಅವ್ರಿಗೆ ಎಷ್ಟು ತುಂಬಿಸಿದ್ರು ತುಂಬಿಸೋದು ಸಾಲಲ್ಲ ಅಂತಾನೆ ಹೇಳ್ತಾರೆ ಮೇಡಮ್. ಅವ್ರ ಗ್ಯಾರಂಟಿ ಯೋಜನೆ ಅಂದ್ರೆ ಫ್ರೀ ಬಸ್ ಏನು ಬಿಡಬೇಕಾಗಿರಲಿಲ್ಲ ಅವ್ರಿಗೆ. ಸ್ಕೂಲ್ ಹುಡುಗರುಗಳಿಗೆ ಕಾಲೇಜ್ಗಳವ್ರಿಗೆ ಬಿಟ್ಟಿದ್ರೆ ಸಾಕಾಗಿರೋದು. ಗ್ಯಾರಂಟಿ ಯೋಜನೆ ಅವರಿಂದ ಏನು ಕೊಡ್ತಾ ಇಲ್ಲ, ನಮ್ಮಿಂದ ತಗೊಂಡೆ ಅವ್ರು ಕೊಡ್ತಾ ಇರೋದು. ಯಾರಪ್ಪನ ಮನೆಯಿಂದ ಏನು ಕೊಡ್ತಾ ಇಲ್ಲ, ನಮ್ಮ ಹತ್ರ ತಗೊಳ್ತಾ ಇದ್ದಾರೆ, ಹಿಂಗೆ ಕೊಡ್ತಾ ಇದ್ದಾರೆ ಅಲ್ವಾ. ಸಿಎಂ ಸಿದ್ದರಾಮಯ್ಯನವರು BPL ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಅಧಿಕೃತವಾಗಿ ಹೇಳಿದ್ದಾರೆ. ಈಗ 11 ಲಕ್ಷ BPL ಕಾರ್ಡ್ಗಳು ರದ್ದಾಗಬೇಕಾ ಬೇಡವಾ? ರದ್ದಾಗುತ್ತೆ ಅನ್ನೋದಾದ್ರೆ ಅನರ್ಹ ಪಡಿತರ ಚೀಟಿಗಳು ರದ್ದಾಗ್ಲಿ, ಅರ್ಹರಿರುವಂತಹ ಪಡಿತರ ಚೀಟಿಗಳನ್ನ ರದ್ದು ಮಾಡಬಾರ್ದು ಸರ್ಕಾರ ಅಂತ ಹೇಳಿ ಸಾಕಷ್ಟು ಗೊಂದಲಗಳು ಕೂಡ ಸೃಷ್ಟಿಯಾಗ್ತದೆ. ಈ ಹಿಂದೆಯಿಂದಾನು ಸರ್ಕಾರಗಳು ಪಡಿತರ ಚೀಟಿಗಳನ್ನ ಕಮ್ಮಿ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾನೆ ಇದ್ರು. ಏನಾದ್ರೂ ಗ್ಯಾರಂಟಿ ಯೋಜನೆಗಳ ಬೊಕ್ಕಸೆನ ತುಂಬಿಸೋದಕ್ಕೋಸ್ಕರ ಈ ರೀತಿಯಾದಂತಹ ಯೋಜನೆನ ತರ್ತಾ ಇದ್ದಾರಾ ಸರ್ಕಾರ ಅನ್ನೋದು ಕೂಡ ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ನಮ್ಮ ಜನ ಏನ್ ಹೇಳ್ತಾರೆ ಅಂತ ಕೇಳ್ಕೊಂಬರೋಣ. BPL ಕಾರ್ಡ್ಗಳನ್ನ ರದ್ದು ಮಾಡ್ತೀವಿ ಅಂತ ಹೇಳಿ, BPL ಕಾರ್ಡ್ ರದ್ದಾಗ್ಬಿಟ್ರೆ ಎಷ್ಟೋ ಸರ್ಕಾರಿ ಸೌಲಭ್ಯಗಳು ಹೋಗ್ಬಿಡ್ತವೆ. ಈಗ ಅದರಲ್ಲಿ ಅರ್ಹರಿರುವಂತಹ BPL ಕಾರ್ಡ್ ಹೋಲ್ಡರ್ಸ್ ತುಂಬಾ ಜನ ಅರ್ಹತೆಯನ್ನ ಇಟ್ಕೊಂಡಿರೋರು ಇದ್ದಾರೆ. ಈ ತೆರಿಗೆ ಕಟ್ಟೋರ್ದು ಕ್ಯಾನ್ಸಲ್ ಮಾಡಿ ಬೇಜಾರಿಲ್ಲ. ಈಗ ಅರ್ಹರಿರೋರ್ದು ಕ್ಯಾನ್ಸಲ್ ಆಗುತ್ತೇನೋ ಅನ್ನೋ ಭಯ ಇಲ್ಲ, ಸಿದ್ದರಾಮಯ್ಯನವ್ರು ಹೇಳಿರೋದು ಏನಂದರೆ, ನಾನೊಂದು ನ್ಯೂಸ್ ಕೇಳಿದ್ದೀನಿ, ಅರ್ಹತೆ ಇಲ್ಲದೆ ಅರ್ಹತೆ ಇರೋರಿಗೆ ಕೊಡ್ತೀವಿ, ಅರ್ಹತೆ ಮೀರಿ ಎಂಪ್ಲಾಯೀಸು, ಟ್ಯಾಕ್ಸ್ ಕಟ್ಟೋರು, ಕೆಲಸದಾಗಿರೋರಿಗೆ ತೆಗಿತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಆ ಥರ ಏನಾದರೂ ಸಪೋಸ್ ನಾನೇ ಎಕ್ಸಾಂಪಲ್ ಅಂದ್ಕೊಳ್ಳಿ, ನನಗೆ BPL ಕಾರ್ಡ್ ಇದೆ, ಅನ್ಯಾಯ ಆಗಿದ್ದರೆ ಇವಾಗ ಅಪ್ರೋಚ್ ಮಾಡಿದ್ರೆ ಸರಿ ಮಾಡಿ ಕೊಡ್ತಾರೆ. ಸೊ ನಾನು ಕೆಲಸದಾಗಿದ್ದಾಗ ನನಗೆ ಯಾಕೆ ಬೇಕಿತ್ತು, ಅದನ್ನು ಅವರು ಕನ್ಸಲ್ಟೇಟ್ ಮಾಡಿ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಸರ್ ಅಲ್ಲ, ಈಗ ಸಾಕಷ್ಟು ಜನದ BPL ಕಾರ್ಡ್ಗಳು ರದ್ದಾಗಿದ್ದಾವೆ. ಅಂದ್ರೆ ಅರ್ಹತೆ ಇದ್ರೂ ಸಹ ಎಷ್ಟೋ ಜನ BPL ಕಾರ್ಡ್ಗಳು ರದ್ದಾಗಿದ್ರೆ ಅದ್ರ ತಿರ್ಗಾ ಹೋಗಿ ನಮಗೆ ಈ ಥರ ಅಂದ್ಬಿಟ್ಟು ಅವರ ಡಾಕ್ಯುಮೆಂಟ್ಸ್ ತೋರಿಸಿದ್ರೆ ರೀಕ್ಲಾಸಿಫಿಕೇಶನ್ ಮಾಡಿಕೊಡ್ತಾರೆ ಅಂತ ನನ್ನ ಅಭಿಪ್ರಾಯ. ಆದ್ರೂ ಸಾಕಷ್ಟು ಪ್ರಯತ್ನ ಪಟ್ಟರು ಸಹ ಆಗಿಲ್ಲ. ಈಗ ಆಗಿಲ್ಲ ಅಂದರೆ ಆಫೀಸಿನ ವೈಫಲ್ಯ ಅದು. ಯಾರು ಮಾಡ್ತಾರೆ, ಇವಾಗ ನಾನೇ ಕ್ಲರ್ಕ್ ಅಂದ್ಕೊಳ್ಳಿ, ಕ್ಲರ್ಕ್ ನಾನು ಕರೆಕ್ಟಾಗಿ ನಾನು ಕೆಲಸ ಮಾಡಿಲ್ಲ ಅಂತ ಅದು ವೈಫಲ್ಯ. ಸೊ ಗೌರ್ಮೆಂಟ್ ಹೇಳಿದರೆ ಅವರು ಡೈರೆಕ್ಷನ್ ಕೊಟ್ಟು ಈ ಥರ ಇರೋರಿಗೆ ಇದನ್ನ ಮಾಡಿಯಪ್ಪ ಅಂತ ಹೇಳ್ಕೊಡ್ತಾರೆ. ಅಲ್ಲ, ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಖರ್ಚು ಮಾಡಿ ಈ ರೀತಿಯಾದಂತಹ ನಿರ್ಧಾರ ಸರ್ಕಾರ ತಗೋತಾ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಮೇಡಮ್, ಸಿದ್ದರಾಮಯ್ಯನವರು ತುಂಬ ಹಿಂದೆನೇ ಹೇಳಿದ್ದಾರೆ. ಈಗ ನೋಡಿ, ಒಬ್ಬ ದುಡ್ಡು ಇರೋವನಿಗೆ ದುಡ್ಡು ಸಿಕ್ಕಿದ್ರೆ ಏನು ಮಾಡ್ತಾನೆ, ಮನೇಲಿ ತೊಗೊಂಡೋಗಿ ಸ್ಟೋರ್ ಮಾಡ್ತಾನೆ. ಇವಾಗ ನಮ್ಮಂಥ ಎಂಪ್ಲಾಯೀಸ್ಗೆ ನಾನು ರಿಟೈರ್ಡ್ ಎಂಪ್ಲಾಯಿ, ನಾನೆಲ್ಲ ಕೆಲಸಕ್ಕೆ ಬಂದಿದ್ದೀನಿ. ಆ 2,000 3,000 ನಮ್ಮ ಮನೆಗೆ ಬಂದರೆ ಅದು ಮಾರ್ಕೆಟ್ಗೆ ಹೋಗುತ್ತೆ. ಮಾರ್ಕೆಟ್ಗೆ ಹೋದಾಗ ಅಲ್ಲಿ ದುಡ್ಡು ಏನೊಂದು ಎಕ್ಸಾಂಪಲ್, ಕಾಫಿನ ತೊಗೋತೀವಿ, ಬ್ರೂ ತೊಗೊಳ್ತೀವಿ ಮಕ್ಕಳಿಗೆ, ಅಲ್ಲಿ ಅದನ್ನು ಪರ್ಚೇಸ್ ಮಾಡಿದಾಗ ಆ ಕಂಪ್ನಿಯವ್ರಿಗೆ ರೊಟೇಷನ್ ಆಗುತ್ತೆ. ಈ ದುಡ್ಡು ಮಾರ್ಕೆಟ್ನಲ್ಲೇ ರೊಟೇಷನ್ ಆಗುತ್ತೆ. ಈ ದುಡ್ಡು ಎಲ್ಲೂ ಹೋಗಲ್ಲ. ಅದೇ ಸಾಹುಕಾರರು ಕೊಟ್ಟರೆ ಅದು ಮನೇಲಿ ಹೋಗಿ ಖಜಾನೆಗೆ ಸೇರಿಕೊಡುತ್ತೆ. ಇದು ಸಿದ್ದರಾಮಯ್ಯನವ್ರ ಐಡಿಯಾ. ಹಾಗಾಗಿ ಸಿದ್ದರಾಮಯ್ಯನವರು ದುಡ್ಡೆಲ್ಲ ಖಾಲಿ ಮಾಡ್ಕೊಂಡೇನು BPL ಕಾರ್ಡ್ಗಳನ್ನ ರದ್ದು ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಹೌದು ಮೇಡಮ್, ಅವ್ರು ಮಾಡೋದು ಒಳ್ಳೆ ಉದ್ದೇಶನೇ. ಇವಾಗ ಸಪೋಸ್ ನೀವೇ ಗೌರ್ಮೆಂಟ್ ಕೆಲಸದಾಗಿದ್ದೀರಾ, ನಿಮ್ಗೆ ಯಾಕೆ ಕೊಡಬೇಕು, ಸೌಲಭ್ಯ ಯಾಕೆ ಕೊಡಬೇಕು ಹೇಳಿ ಅಲ್ವಾ? ದಿಸ್ ಇಸ್ ಕರೆಕ್ಟ್, ಅವ್ರು ಮಾಡ್ತಿರೋದು ಕರೆಕ್ಟ್. ಬಟ್ ನಾನು ಹೇಳೋದು, BPL ಕಾರ್ಡ್ ಹೋಲ್ಡರ್ಗೆ ಅನ್ಯಾಯ ಆಗಿದ್ದರೆ ಅದನ್ನು ಸರಿಪಡಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ಹೆಸರು? ನನ್ನ HR ಕೃಷ್ಣಪ್ಪ ಅಂದ್ಬಿಟ್ಟು. ಮೇಡಮ್, ರದ್ದು ಮಾಡಬೇಕಾ ಬೇಡಬೇಡ್ದಾ ಅನ್ನೋದು ಅವರಲ್ಲೇ ಇದೆ. ಯಾಕಂದರೆ ಫಸ್ಟು ಕೊಡ್ತೀನಿ ಅಂತ ಮಾಡಿಬಿಟ್ಟು ಇವಾಗ ಕೊಡದೇ ಇರೋದು ನಿಲ್ಸೋದಕ್ಕೆ ಈ ಕಾರಣನಾ, ಇಲ್ಲ ಪರ್ಸ್ನಲಿ ಏನಾದ್ರು ಒಳಗಡೆ ಏನಾದ್ರು ಅಫೆನ್ಸ್ ಇದೆಯಾ ಗೊತ್ತಿಲ್ಲ. ಯಾಕಂದರೆ ನಾವೊಂದು ಏನೊಂದು ಊಹಿಸ್ಕೊಳಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಅದರಲ್ಲಿ ಇದ್ದಿದ್ರೆ ನಮಗೂ ಅದೇ ಪ್ರಾಬ್ಲಮ್ ಬಂದಿರೋದೇನೋ ಸಿಚುವೇಶನು, ನಾವು ಅಲ್ಲಿ ಇಲ್ವಲ್ಲ, ನಾವು ಹಿಂಗೆ ಹೇಳೋಕ್ಕಾಗುತ್ತೆ. ಇವಾಗ BPL ಕಾರ್ಡಿಂದ ಸಾಕಷ್ಟು ಸರ್ಕಾರಿ ಯೋಜನೆಗಳಿಗೂ ಹೆಲ್ಪ್ ಆಗುತ್ತೆ. ಮೇಡಮ್, ಒಂದು ಮಾತು ಹೇಳ್ತೀನಿ ಕೇಳಿ, ಇಲ್ಲಿ ಸಿಟಿಲೇ ಆಗಲಿ ಹಳ್ಳಿಲೇ ಆಗಲಿ ಏನೊಂದೂ ಯಾವುದಕ್ಕೂ ಸರಿ ಇಲ್ಲ. ಎಲ್ಲ ಮಿಕ್ಸಪ್ಪೇ, ಎಲ್ಲ ಕಳ್ರೆ, ಏನೂ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾಕಂದರೆ ಎಲ್ಲರೂ ಒಬ್ಬೊಬ್ರು ತಿನ್ನಲೇಬೇಕು, ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೇಬೇಕು. ಈಗ ನಮ್ಮ ಹೊಟ್ಟೆ ತುಂಬೋದಕ್ಕೆ ನಾವು ಕಷ್ಟಪಡ್ತಾ ಇದ್ದೀವಿ, ಅದೇ ಥರ ಹಳ್ಳಿ ಜನನೂ ಕಷ್ಟಪಡ್ತಾ ಇದ್ದಾರೆ. ಬಟ್ ಇವ್ರು ಸವಲತ್ತುಗಳು ಕೊಡ್ತಾನೆ ಅವ್ರು ತಾನೇ, ಹಳ್ಳಿ ಜನಕ್ಕೆ ನಿಲ್ಲಿಸಿ ನೋಡೋಣ. ಅದರ್ವೈಸ್ ನಿಲ್ಲಿಸ್ಬೇಕಲ್ವಾ, ನಿಲ್ಲಿಸಿ ಆಗೋದಿಲ್ಲ. ಯಾಕಂದರೆ ಒಬ್ರಿಗೊಬ್ರು ಪ್ಲಸ್ಸು, ಒಬ್ರಿಗೊಬ್ರು ಮೈನಸ್. ಈಗ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟುಬಿಟ್ಟು ಈಗ ಖಾಲಿ ಮಾಡಿ ಮೇಡಮ್, ಗ್ಯಾರಂಟಿ ಯೋಜನೆ ಅವರಿಂದ ಏನು ಕೊಡ್ತಾ ಇಲ್ಲ, ನಮ್ಮಿಂದ ತಗೊಂಡೆ ಅವ್ರು ಕೊಡ್ತಾ ಇರೋದು.
ಅವ್ರ ಅಪ್ಪನ ಮನೆಯಿಂದ ಯಾರಪ್ಪನ ಮನೆಯಿಂದ ಏನು ಕೊಡ್ತಾ ಇಲ್ಲ, ನಮ್ಮ ಹತ್ರ ತೊಗೊಳ್ತಾ ಇದ್ದಾರೆ, ಹಿಂಗೆ ಕೊಡ್ತಾ ಇದ್ದಾರೆ ಅಲ್ವಾ. ಈಗ ಅವ್ರ ಜಾಬಿಂದ ಏನು ನಮ್ಗೇನು 1000 ರೂಪಾಯಿ ಕೊಡೋದಿಲ್ಲ. ಈಗ ನಾನು ಏನೋ ಹೋಗಿ ಅವ್ರಿಗೆ 1000 ರೂಪಾಯಿ ಕೊಡೋದಿಲ್ಲ. ನನಗೆ ಬೇಕು, ನಾನು ತೊಗೋತಾ ಇದ್ದೀನಿ, ಅವ್ರಿಗೆ ಬೇಕು, ಅವ್ರು ಕೊಡ್ತಾ ಇದ್ದಾರೆ. ಬಟ್ ಅವ್ರಿಗೆ ಬೇರೆ ಕಡೆಯಿಂದ ತೊಗೊತಾನೆ ಇದ್ದಾರಲ್ಲ, ತೊಗೊಳ್ದೇನಿಲ್ವಲ್ಲ. ಈಗ ಅರ್ಹರಿರುವಂತಹ BPL ಕಾರ್ಡ್ಸ್ ಕೂಡ ರದ್ದಾಗುತ್ತೆ ಅಂತ ಭಯ ಬಂದಿದೆ ಈಗ ಜನಗಳಿಗೆ. ನೋಡಿ ಮೇಡಮ್, ಯಾರು ನಾರ್ಮಲ್ ಆಗಿದ್ದಾರೋ ಅವ್ರದ್ದು ಇರುತ್ತೆ, ಯಾರ್ದು ಅನ್ನಾರ್ಮಲ್ ಇರುತ್ತೋ ಕ್ಯಾನ್ಸಲ್ ಆಗೇ ಆಗುತ್ತೆ. ಅದರ್ವೈಸ್ ಏನೂ ಮಾಡೋಕ್ಕಾಗೋದಿಲ್ಲ. ಇವಾಗ ನಮ್ಮದು ಕ್ಯಾನ್ಸಲ್ ಆಗಿದೆ, ಏನು ಮಾಡೋಕ್ಕಾಗತ್ತೆ? ಫೈಟ್ ಮಾಡೋಕ್ಕಾಗತ್ತೆ ಹೋಗಿ? ಯಾಕೆ ಮಾಡಬಾರ್ದು? ಏನಕ್ಕೆ ಮಾಡ್ಬೇಕು ಮೇಡಮ್? ನಮ್ಮ ಹಣೆ ಬರದಲ್ಲಿ ಏನಿದೆ ಅದು ಸಿಗುತ್ತೆ, ನಮ್ಮ ಹಣೆ ಬರದಲ್ಲಿ ಇಲ್ಲ ಅದು ಸಿಗೋದಿಲ್ಲ. ಎಲ್ಲಾನು ಅಷ್ಟೇ. ಕೆ ಜಗದೀಶ್. ರದ್ದು ಮಾಡ್ಬೇಕಾ ಬೇಡ? ಬೇಡ ಅಂತೀವಿ. ಯಾಕೆ ಮಾಡಬೇಕು ಅಂತೀವಿ? ಈಗ ಅವರು ಹೇಳಿದ್ದಾರೆ, ಇವಾಗ ಏನು ಅನರ್ಹ ಪಡಿತರ ಚೀಟಿಗಳಿದ್ದಾರೆ BPL ಕಾರ್ಡ್ಸ್, ಅದನ್ನ ನಾವು APL ಕಾರ್ಡಿಗೆ ಕನ್ವರ್ಟ್ ಮಾಡ್ತೀವಿ. ಅರ್ಹರಿರೋರ್ದು ಇರುತ್ತೆ ಅಂತ. ಆದ್ರೆ ಎಷ್ಟೋ ಅರ್ಹತೆ ಇರುವಂತಹ BPL ಕಾರ್ಡ್ಗಳು ಕೂಡ ರದ್ದಾಗಿದೆ. ಅದು ರದ್ದು ಮಾಡಬಾರ್ದು ಅಂತಲೇ ಕೇಳ್ಕೊಳ್ತೀವಿ ಮೇಡಮ್. ಏನಕ್ಕೋಸ್ಕರ ರದ್ದು ಮಾಡ್ತಾರೆ? ಅದರಿಂದ ನಮ್ಗೆ ಯೂಸ್ ಇದೆ ಅಲ್ವಾ, ನಮಗೆ ಬಡವ್ರಿಗೋಸ್ಕರ ಮಾಡಿರೋದಲ್ವಾ ಅದು. ಅದು ರದ್ದು ಮಾಡಿದ್ರೆ ನಾವು ಹೆಂಗೆ ಜೀವನ ಮಾಡೋದು? ಅಂದ್ರೆ ಒಂದೊಂದು ಮನೆಯಲ್ಲಿ 2-3 BPL ಕಾರ್ಡ್ಗಳಿದಾವೆ ಅಂತ. ಅದು ಹೆಂಗೆ ಕೊಡ್ತಾರೆ ಮೇಡಮ್? ಒಂದೊಂದು ಮನೇಲಿ ಅದು ಹೆಂಗೆ ಕೊಡ್ತಾರೆ? 2-3 ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅದು ಕಂಡುಹಿಡಿಬೇಕಷ್ಟೇ. ಅದು ಹತ್ರ ಯಾರೂ ಕೊಡೋಕ್ಕೆ ಸಾಧ್ಯ ಇಲ್ಲ. ಒಂದು ಮನೇಲಿ ಇಷ್ಟು ಜನ, ಒಂದು ಕಾರ್ಡಲ್ಲಿ ಒಬ್ಬರೇ ಹೆಡ್ ಅಂತ ಇದ್ಬಿಟ್ಟು 4 ಜನ ಹೆಸರು ಬರ್ದಿರ್ತಾರೆ ಅಷ್ಟೇ. ಇವಾಗ ಗ್ಯಾರಂಟಿ ಯೋಜನೆಗಳ ದುಡ್ಡು ಖಾಲಿ ಆಗಿದೆ, ಅದ್ರ ಬೊಕ್ಕಸಿನ ತುಂಬಿಸ್ಬೇಕು ಅಂತ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೇನು ಹೇಳ್ತೀರಾ? ಗೋರ್ಮೆಂಟ್ ಅವ್ರಿಗೆ ಎಷ್ಟು ತುಂಬಿಸೋದು ಸಾಲಲ್ಲ ಅಂತಲೇ ಹೇಳ್ತಾರೆ ಮೇಡಮ್. ಎಷ್ಟಾದರೂ ತುಂಬಿಸ್ಲೇ ಸಾಲಿಲ್ಲ ಅಂತಲೇ ಹೇಳ್ತಾರೆ. ಅದು ನಾವೇನು ಮಾಡೋಕ್ಕಾಗುತ್ತೆ? ಅದಕ್ಕೆ ನಮ್ಮ ಹತ್ರ ಇರೋದು ದೋಚಿಬಿಟ್ಟೆ ತಾನೇ ಅಲ್ಲಿ ತುಂಬಿಸ್ತಾರೆ, ಇನ್ನೇನು ಇಲ್ವಲ್ಲ ಅಲ್ಲಿ ಅಷ್ಟೇ. ಇವಾಗ ನಮಗೆ 2000 ರೂಪಾಯಿ ಕೊಡ್ತಿರೋದು ಅಷ್ಟೇ. ಎಲ್ಲ ಧಾನ್ಯ ದಿನಸುಗಳೆಲ್ಲ ಜಾಸ್ತಿ ಮಾಡಿದ್ದಾರೆ, ಅದರಿಂದನೇ ನಮಗೆ ಕೊಡ್ತಾ ಇರೋದು. ನಮಗೇನೇನು ಫ್ರೀಯಾಗಿ ಏನು ಕೊಡ್ತಾ ಇಲ್ಲ ಅವರು. ಆದ್ರೂ ಅವ್ರು ತುಂಬಿಸೋದಕ್ಕೋಸ್ಕರ ನಮ್ಮ ಮೇಲೆ ಇದು ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೇನಿಲ್ಲ. ನೋಡಿದ್ರಲ್ಲ ಜನ ಯಾವ ರೀತಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ. ಸರ್ಕಾರ BPL ಕಾರ್ಡ್ಗಳನ್ನು ರದ್ದು ಮಾಡಬಾರ್ದು, ಮಾಡಿದ್ರೂ ಸಹ ಅವರು ಸರಿಯಾದಂತಹ ತನಿಖೆ ಮಾಡಿ ಸರ್ವೆ ಮಾಡಿ ಯಾರು ಅನರ್ಹರಿದ್ದಾರೆ ಅಂಥವರ ಪಡಿತರ ಚೀಟಿಗಳನ್ನು ಅವರು ತೆಗಿಬೇಕು, ಅವರಿಗೆ ರದ್ದು ಮಾಡಬೇಕು ಅಂತ ಹೇಳಿ ನಮ್ಮ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪಂಪಪತಿ ಜೊತೆ ಚಂದನ. ಓಟ್ ಹಾಕ್ಸ್ಕೊಳ್ಳೋರ್ಗು ಹಂಗಂತಾರೆ. ಓಟ್ ಹಾಕ್ಸಿದ್ಮೇಲೆ ರದ್ದು ಮಾಡಿದ್ರೆ ಇನ್ನೊಂದ್ಸಲ ಓಟ್ ಅವ್ರಿಗೆ ಹಾಕಕ್ಕಾಗುತ್ತಾ ನಾವು? ಅವ್ರು ಮಾಡೋದು ಒಳ್ಳೆ ಉದ್ದೇಶನೇ. ಇವಾಗ ಸಪೋಸ್ ನೀವೇ ಗೌರ್ಮೆಂಟ್ ಕೆಲಸದಾಗಿದ್ದೀರಾ, ನಿಮ್ಗೆ ಯಾಕೆ ಕೊಡಬೇಕು? ಇರೋರು ಏನಿಲ್ಲ, ಆರಾಮಾಗಿರ್ತಾರೆ, ಅದು ಇದು ತಿನ್ಕೊಂಡೆ. ಇಲ್ಲ ಅಲ್ಲ, ಅವರು ಪಾಪ ಅವ್ರಿಗೆ ಕಷ್ಟ ಆಗುತ್ತೆ. ಒಂದು ಅಂಗಡಿಲಿ 1 kg ಅಕ್ಕಿ ಇಡ್ಕೊತೀವಿ ನಾವು, ರೇಷನ್ ಅಂಗಡಿಲಿ ನಾವು ಇಟ್ಕೊಂಡು ಕೊಡ್ತೀವಿ, ತಾಳಿದ್ರೆ ತಾಳಿ ಅಂತಾರೆ. ಗೋರ್ಮೆಂಟ್ ಅವ್ರಿಗೆ ಎಷ್ಟು ತುಂಬಿಸೋದು ಸಾಲಲ್ಲ ಅಂತಲೇ ಹೇಳ್ತಾರೆ ಮೇಡಮ್. ಅವ್ರು ಗ್ಯಾರಂಟಿ ಯೋಜನೆ ಅಂದರೆ ಫ್ರೀ ಬಸ್ ಏನು ಬಿಡಬೇಕಾಗಿರಲಿಲ್ಲ. ಅವ್ರಿಗೆ ಸ್ಕೂಲ್ ಹುಡುಗರುಗಳಿಗೆ ಕಾಲೇಜ್ಗಳವ್ರಿಗೆ ಬಿಟ್ಟಿದ್ರೆ ಸಾಕಾಗಿರೋದು. ಮೇಡಮ್, ಗ್ಯಾರಂಟಿ ಯೋಜನೆ ಅವರಿಂದ ಏನು ಕೊಡ್ತಾ ಇಲ್ಲ, ನಮ್ಮಿಂದ ತಗೊಂಡೆ ಅವ್ರು ಕೊಡ್ತಾ ಇರೋದು. ಯಾರಪ್ಪನ ಮನೆಯಿಂದ ಏನು ಕೊಡ್ತಾ ಇಲ್ಲ, ನಮ್ಮ ಹತ್ರ ತೊಗೊಳ್ತಾ ಇದ್ದಾರೆ, ಹಿಂಗೆ ಕೊಡ್ತಾ ಇದ್ದಾರೆ ಅಲ್ವಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.